ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಪುತ್ತೂರಿಂದ ಸ್ವಲ್ಪ ದೂರದಲ್ಲಿ ಕಾಸರಗೋಡು ಹತ್ತಿರ, ಸಾಮಾನ್ಯವಾಗಿ ಕೇರಳ ರಾಜ್ಯಕ್ಕೆ ಬರುವಂತಹ ಕುರುವೇರಿ ಅನ್ನೋ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನಮಗೆ ಸುಮಾರು 12-13 ವರ್ಷಗಳಿಂದ ಗೋಡಂಬಿಯನ್ನು ಬೆಳೀತಾ ಇರುವಂತಹ ವಿಶ್ವಕೇಶವ ಸರ್ ಅವರನ್ನು ಮಾತಾಡಿಸಿ ಅವರ ಒಟ್ಟಾರೆ ಗೋಡಂಬಿ ಅನುಭವ ಯಾವ ರೀತಿ ಇದೆ, ಅವ್ರದ್ದು ಹೇಗಿದೆ. ಸಾಮಾನ್ಯವಾಗಿ ಎಲ್ಲರೂ ಸಹಿತ ಅಡಿಕೆ ಹಾಕ್ತಾ ಇದ್ದಾರೆ. ಇತ್ತೀಚಿನ ಕೆಲ ವರ್ಷಗಳಂತೂ ಗೋಡಂಬಿಯನ್ನು ತೆಗೆದು ಅಡಿಕೆ ಹಾಕೋರು ಜಾಸ್ತಿ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವರು ಅಡಿಕೆಯನ್ನು ಮಾಡ್ತಾ ಇದ್ದಾರೆ. ಅಡಿಕೆ ಮಾಡಿದಷ್ಟೇ ಆಲ್ಮೋಸ್ಟು ಗೋಡಂಬಿಯನ್ನು ಕೂಡ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಯಾಕೆ ಈ ರೀತಿ ಅಡಿಕೆಯನ್ನೇ ಯಾಕೆ ಹಾಕಿದೆ, ಗೋಡಂಬಿ ಸ್ವಲ್ಪ ಇರಲಿ ಅಂತ ಯಾಕೆ ಬಂದರು, ಈ ರೀತಿ ಮಾಡೋದ್ರಿಂದ ಅವರಿಗೆ ಲಾಭ ಆಗಿದೆಯೇನು, ಗೋಡಂಬಿ ಮಾಡ್ತಾಯಿದ್ರೆ ಎಷ್ಟು ಎಕರೆಯಲ್ಲಿ ಮಾಡ್ತಾ ಇದ್ದಾರೆ, ಯಾವ್ಯಾವ ತಳಿಗಳು ಇಲ್ಲಿದ್ದಾವೆ, ಯಾವ ರೀತಿ ಬೇಸಾಯ ಕ್ರಮಗಳನ್ನು ಇವರು ರೂಢಿಸಿಕೊಂಡಿದ್ದಾರೆ, ಮತ್ತು ಸಾಮಾನ್ಯವಾಗಿ ಗೋಡಂಬಿಯಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವಕೇಶವ ಸರ್ ಅವರನ್ನು ಮಾತಾಡಿಸಿ ಕೇಳ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಫಾರಂ ಟಿವಿಯ ಕೃಷಿ ರುಚಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಪುತ್ತೂರು ಹತ್ರ ಬಂದು ಹಲವಾರು ರೈತರದ್ದು ಕೆಲವೊಂದಿಷ್ಟು ವಿಜ್ಞಾನಿಗಳದ್ದು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ನಮಗೆ ಶಿರಾದಲ್ಲಿ ಒಂದು ಬಾರಿ ನಾವು ಗೋಡಂಬಿ ಬೆಳೀತಾ ಇರೋ ರೈತರದ್ದು ಅವರದ್ದೇ ಒಂದು ಸಂಸ್ಕರಣಾ ಘಟಕ ಇತ್ತು, ಅದರದ್ದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ಮತ್ತೆ ಅವ್ರ ನಂಬರ್ ಕೊಡಿ, ತಾವು ಮಾಡಬೇಕು ಅಥವಾ ಆ ಥರ ಡಿಮ್ಯಾಂಡ್ ಇದ್ದು ಬಹಳಷ್ಟು ಜನ ರೈತರು ನಮ್ಮ ಫೋನ್ ಮಾಡಿ ಪದೇ ಪದೇ ಕೇಳೋರು. ಸೊ ಅದಕ್ಕಾಗಿ ನಾವು ಹೆಂಗಿದ್ರೂ ಇಲ್ಲಿ ಕರಾವಳಿ ಪ್ರದೇಶ ಗೋಡಂಬಿ ಗೇರು ಕೃಷಿ ಜಾಸ್ತಿ ಮಾಡ್ತಾರೆ. ಇಂಥ ಸಮಯದಲ್ಲಿ ಸಂಸ್ಕರಣೆ ಘಟಕವನ್ನು ಕೂಡ ಮಾಡ್ತಾಯಿರೋರು, ಸಂಸ್ಕರಣೆ ಕೂಡ ಮಾಡ್ತಾಯಿರೋ ಯಾರು ನಂಬರ್ ಕೊಡಿ ಅಂದ್ಕೊಂಡು ನಾವು ಮೋಹನ್ ತಲಕಲ್ಕಪ್ಪ ಸರ್ ಅವರು DCR ಪುತ್ತೂರು ವಿಜ್ಞಾನಿಗಳನ್ನ ಕೇಳ್ತೀವಿ. ಅವರು ನಿಮ್ಮ ನಂಬರನ್ನು ಕೊಟ್ಟರು. ನಾವು ಇಲ್ಲಿ ಬಂದು ನೋಡಿದಾಗ ನಿಮ್ಮದೇ ಒಂದು ಸಂಸ್ಕರಣಾ ಘಟಕ ಇದೆ. ಅದನ್ನು ಮುಂದೆ ನಾವು ಅದ್ರ ಬಗ್ಗೆ ಮಾತಾಡುವ, ಹೊಸದಾಗಿ ಒಂದು ಸಪ್ರೇಟ್ ಎಪಿಸೋಡನ್ನೇ ಮಾಡುವ ಅದ್ರ ಬಗ್ಗೆ. ಜೊತೆಗೆ ನೀವು ಕೂಡ ಗೇರು ಕೃಷಿಯನ್ನು ಬಹಳಷ್ಟು ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀರ. ಸೊ ಇವತ್ತಿನ ಈ ಮೊದಲ ಕಂತಲ್ಲಿ ನಿಮ್ಮ ಸಂಸ್ಕರಣಾ ಘಟಕಕ್ಕೆ ಹೋಗೋಕ್ಕಿಂತ ಮುಂಚೆ ಗೇರು ಕೃಷಿಯ ಬಗ್ಗೆ ಆ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನುಭವವನ್ನು ಕೇಳ್ಕೊಂಬರುವ ಅಂತ. ಸರ್, ಈಗ ಮೊದಲಿಗೆ ಕೇಳಬೇಕು ಅಂತಂದರೆ ನಿಮ್ಮ ಹಿನ್ನೆಲೆ ಏನು, ಅಂದರೆ ನೀವು ಕೃಷಿಕರ, ಯಾವಾಗಿಂದ ಕೃಷಿ ಶುರು ಮಾಡಿದ್ರೆ ಹೇಗೆ ಅಂತ? ಕೃಷಿಕರೇ ನಾವು. ಅಂದರೆ 2012ರವರೆಗೆ ನಾನು ಉದ್ಯೋಗದಲ್ಲಿದ್ದೆ. ಉದ್ಯೋಗ ಒಂದು HR ಕಂಪನಿ, ಅಂದರೆ HR ಮ್ಯಾನೇಜರ್ ಆಗಿ ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅದರ ನಂತರ ನಮ್ಮ ಪಿತ್ರಾಜಿತವಾದ ಇಲ್ಲಿ ಸ್ಥಳ ಇತ್ತು. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಗಮನ ಕೊಡುವ ಅಂತ 2011ರಲ್ಲಿ ಉದ್ಯೋಗವನ್ನು ತೊರೆದು ನಾವು ಕೃಷಿಗೆ ಬಂದಂಥದ್ದು. ಸರ್, ಇದು ಎಷ್ಟು ಜಮೀನಿದೆ ನಿಮ್ಮದು ಇಲ್ಲಿ? ಇದು ಒಟ್ಟು 16 ಎಕರೆ ಸ್ಥಳ ಉಂಟು. 16 ಎಕರೆ ಸ್ಥಳ ಉಂಟು. ಎಲ್ಲ ಅಡಿಕೆ ಗಿಡ ಇದು ಬಿಟ್ಟು ಒಟ್ಟು ಭೂಮಿ ಅಂತ ಇರುವಂತದ್ದು 16 ಎಕರೆ. ಅಂದ್ರೆ ನಮ್ಮ ಫ್ಯಾಮಿಲಿಯವರ ಒಟ್ಟು ಎಲ್ಲರ ಹೆಸರಲ್ಲಿ 16 ಎಕರೆ ಉಂಟು. ನೀವೇ 16 ಎಕರೆ ನೋಡ್ಕೊಂತ ಇದ್ದೀರಾ ಹೇಗೆ? ಹೌದು. ಸರ್, ಇದು 16 ಎಕರೆಯಲ್ಲಿ ಅಡಿಕೆ ಅಂತೂ ಇರಲೇಬೇಕು. ಅಡಿಕೆ ಎಷ್ಟು ಎಕರೆ ಇದೆ ಸರ್? ಅಡಿಕೆ ಒಂದು 4.5 ಎಕರೆ ಅಷ್ಟು ಉಂಟು. 4.5ರಿಂದ 5 ಎಕರೆ ಆಗ್ಬೋಷ್ಟು ಉಂಟಿದೆ. ಓಕೆ. ಗೋಡಂಬಿ ಇದೊಂದು 5.5 ಎಕರೆ ಅಷ್ಟು ಗೋಡಂಬಿ. ಸೊ ಒಂದು 5.5, ಇದು ಅಂದ್ರೆ 10 ಎಕರೆ ಆಯ್ತು. ಇನ್ನು ಉಳಿದಿದ್ದ 6 ಎಕರೆ ಅದರಲ್ಲಿ ಸ್ವಲ್ಪ ರಬ್ಬರ್ ಉಂಟು. ಒಂದು 2 ಎಕರೆ ಅಷ್ಟು ರಬ್ಬರ್ ಉಂಟು. ಮತ್ತೆ ಒಂದು 2 ಎಕರೆ ಅಷ್ಟು ಕಾಳು ಮೆಣಸು ಉಂಟು. ಮತ್ತೆ ಸ್ವಲ್ಪ ವೇಸ್ಟ್ ಲ್ಯಾಂಡ್ ಉಂಟು. ಅಂದರೆ ಒಂದು 3.5 ಎಕರೆ ಅಷ್ಟು. ಅದು ಸದ್ಯದಲ್ಲಿ ಅದಕ್ಕೆ ಯಾವುದದು ತುಂಬಾ ಹಿಲ್ಲಿ ರೀಜನ್ ಆದ ಕಾರಣದಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಿಮ್ದು ಮುಖ್ಯವಾಗಿ 2 ಬೆಳೆಗಳು, ಒಂದು ಗೋಡಂಬಿನೂ ಒಂದು ಅಡಿಕೆ ಮೇನ್. ಅಡಿಕೆ, ತೆಂಗು, ಕರಿಮೆಣಸು, ಜಾಯಿಕಾಯಿ, ಮತ್ತೆ ಇದು ಗೋಡಂಬಿ, ಮತ್ತೆ ಜೇನು ಕೃಷಿ ಉಂಟು. ಓಕೆ. ನಾನು ಏನು ಕೇಳಿದ್ದು ಅಂತಂದ್ರೆ 4.5-5 ಎಕರೆ ಅಡಿಕೆ, 5.5 ಎಕರೆ ಗೋಡಂಬಿ. ಯಾಕೆ ಇದನ್ನು 8 ಎಕರೆ ಅಡಿಕೆ ಮಾಡಿ 2 ಎಕರೆ ಗೋಡಂಬಿ ಮಾಡಿಲ್ಲ ಅಂದ್ರೆ? ಯಾಕಂದ್ರೆ ಎಲ್ಲರೂ ಹೀಗೆ ಮಾಡ್ತಿರೋದು. ಅದಕ್ಕೆ ಹೌದೌದು. ಅಂದರೆ ಅಡಿಕೆ ಈಗ ನಮಗೆ ಅಡಿಕೆ ಆದಾಯದ ಮೂಲವೇ ಸರಿ. ಈಗ ಎಲ್ಲ ಕೃಷಿಗಿಂತ ಹೆಚ್ಚಾಗಿ ನಮಗೆ ಅದರಲ್ಲಿ ಉತ್ಪತ್ತಿ ಬರುವಂಥದ್ದು ಅಡಿಕೆ. ಅದರ ಖರ್ಚು ನೋಡುವುದಿಲ್ಲ ಯಾರು. ಅದರ ಖರ್ಚು ನೋಡಿದರೆ ಅದು ತುಂಬ ಜಾಸ್ತಿ ಉಂಟು ಖರ್ಚು. ಅದರದ್ದು ಪಿಕ್ಕಿಂಗ್ ಆಗಲಿ ಅಥವಾ ಅದನ್ನು ಕೊಯ್ಯುವುದು, ಅದೆಲ್ಲ ಮದ್ದೊಡಿಯುವುದು ಎಲ್ಲ ವರ್ಷಕ್ಕೆ 3 ಬಾರಿ ಮದ್ದೊಡಿಬೇಕಾಗ್ತದೆ. ಮತ್ತು ಮಳೆಗಾಲದಲ್ಲಿ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಉಂಟು. ಅದೆಲ್ಲ ನೋಡಿದಾಗ ಇದಿನ್ನು ಕಷ್ಟ. ಮತ್ತು ನೀರು ಯಥೇಚ್ಛವಾಗಿ ನೀರು ಬೇಕು, ದಿನಂಪ್ರತಿಯಾಗಿ ನೀರು ಕೊಡಬೇಕು. ಹಾಗೆ ನಮಗೆ ಈ ವೇಸ್ಟ್ ಇದು ಬರೀ ಮುಳ್ಳಿನ ಕಾಡಾಗಿತ್ತು. ಈ ಜಾಗಕ್ಕೆ ಹೆಸರೇ 2012ರವರೆಗೆ ಮುಳ್ಳ ಕಾಡು ಅಂತ ಹೆಸರು ಇದಕ್ಕೆ. ಮುಳ್ಳ ಕಾಡು ಅಂದರೆ ಇದರಲ್ಲಿ ಮನುಷ್ಯರಿಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಮುಳ್ಳಿದ್ದಂತಹ ಕಾಡನ್ನ ಮುಳ್ಳ ಕಾಡು ಅಂತ. ಹಾಗೆ ನಾವು ಇನ್ನು ನಮಗೆ ನೀರಿನ ಲಭ್ಯತೆ ಉಂಟು, ಆದರೂ ಬೇಡ, ಅಡಿಕೆ ಕೃಷಿ ಬೇಡ, ಯಾಕಂದರೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಉಂಟು ಅಂತೇಳಿ. ಇನ್ ಕೇಸ್ ನಮಗೆ ಮಳೆಗಾಲದಲ್ಲಿ ಕೊಳೆ ರೋಗದಲ್ಲಿ ಅಡಿಕೆ ಹೋದರೂ
ಇನ್ನೊಂದು ಉತ್ಪತ್ತಿ ಆ ವರ್ಷಕ್ಕೆ ನಮ್ಮ ಖರ್ಚಿಗೆ ಬರಲಿ ಅಂತ ಉದ್ದೇಶದಿಂದ ನಾವು ಈ ಗೋಡಂಬಿಯನ್ನು 2012ರಲ್ಲಿ ನಾವು ಹಾಕಿರುವಂಥದ್ದು. ಸೊ ಎಲ್ಲ ಗಿಡಗಳಿಗೂ ಆಲ್ಮೋಸ್ಟ್ 13 ವರ್ಷ 13 ವರ್ಷ ಎಲ್ಲ 13 ವರ್ಷದ್ದೇ, 13 ಕೆಲವು 9 ಹಾಗೆ ಬೇರೆ ಬೇರೆ ಹಂತ ಹಂತವಾಗಿ ಮಾಡಿರೋದು. ಸರಿ ಸರಿ ಸರ್, ಇದು ಫಸ್ಟ್ ನೀವು ಹೇಳಿದ್ರಿ ಮುಳ್ಳು ಕಾಡಿತ್ತು ಅನ್ಕೊಂಡು ಸಂಪೂರ್ಣವಾಗಿ ಗುಡ್ಡ ಇತ್ತು. ಗುಡ್ಡ ನೀವು ಸ್ಟೆಪ್ಸ್ ಮಾಡ್ಕೊಂಡಿದ್ದೆ ಅವಾಗೇನೆ ಗೋಡಂಬಿ ಹಾಕಬೇಕು ಅಂತ ಅನ್ಕೊಂಡಾಗ. ಗೋಡಂಬಿ ಹಾಕುವಾಗ ಯಾಕಂದ್ರೆ ನಾವು ಇದಕ್ಕಿಂತ ಮೊದಲು ನಮ್ಮ ತಂದೆಯವರು ನಮ್ಮ ಫ್ಯಾಮಿಲಿಯವರೆಲ್ಲ ಇಲ್ಲಿ ಗೇರು ಕೃಷಿಯನ್ನ ಮಾಡ್ತಾ ಇದ್ರು. ಅಂದ್ರೆ ಗೇರು ಕೃಷಿಯನ್ನ ಒಂದು ಅಡಿಕೆ ಕೃಷಿಯ ರೀತಿಯಲ್ಲಿ ಮಾಡ್ತಾ ಇರ್ಲಿಲ್ಲ. ಆಗ ಸ್ವಲ್ಪ ಅಲ್ಲಿ ಇತ್ತು. ಹಾಗೆ ಸ್ವಲ್ಪ ಕೆಲವು ನನ್ನ ಚಿಕ್ಕ ತಂದೆಯವರು ಒಂದು ಹೈಬ್ರಿಡ್ ಕೆಲವು ಗಿಡಗಳನ್ನ ತಂದಿದ್ರು. ಹಾಗೆ ಅವರು ಕೂಡ ಮಾಡ್ತಾ ಇದ್ರು. ಹಾಗೆ ಅದನ್ನು ನೋಡಿದಾಗ ಮತ್ತೆ ಇದನ್ನ ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಮೃದು ಮಾಡಿ JCBಯಲ್ಲಿ ಪ್ಲಾಟ್ ಮಾಡಿದ್ರೆ ಗಿಡ ಭಾರಿ ವೇಗವಾಗಿ ಮೇಲೆ ಬರ್ತದೆ. ಮತ್ತೆ ನಾವು ಮ್ಯಾನ್ಯುಯಲಿ ಆಗಿ ಅಂದರೆ ಕೈಯಲ್ಲಿ ಅದನ್ನ ಕೊಟ್ಟು ಪಿಕ್ಕಾಸಲ್ಲಿ ಒಕ್ಕಿ ನಾವು ನಟ್ಟರೆ ಅಷ್ಟು ಬೇಗ ಗಿಡ ಬೆಳವಣಿಗೆ ಬರುವುದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿಗೆ ಪ್ಲಾಟ್ ಮಾಡಿ ನಾವು JCBಯಲ್ಲೇ ಮಾಡಿದ್ದು. ಮತ್ತೆ ಇಬ್ರು ಕಾರ್ಮಿಕರು ಅದನ್ನೆಲ್ಲ ಗಿಡವನ್ನ ಪುತ್ತೂರಿಂದನೇ ತಕೊಂಡು ಬಂದದ್ದು. ಗಿಡವನ್ನೆಲ್ಲ ಪುತ್ತೂರಿಂದ ತಕೊಂಡು ಬಂದದ್ದು. ಯಾವ ತಳಿಗಳಂತಂದ್ರೆ ಒಂದೇ ತಳಿ ಹಾಕಿದ್ರೆ ಬೇರೆ ಬೇರೆ ತಳಿ? ಇಲ್ಲ, ಬೇರೆ ಬೇರೆ ತಳಿಗಳುಂಟು. ಯಾಕಂದ್ರೆ ಅದರಲ್ಲೂ ಸಿಲೆಕ್ಟ್ ಮಾಡುವಾಗ ನಮಗೆ ಮೊದಲು ನಮ್ಮ ಫ್ಯಾಮಿಲಿಯವರ ಕೈಯಲ್ಲಿ ಬೇರೆ ಇದು ಗೇರು ಕೃಷಿ ಇತ್ತು. ಹಾಗಾಗಿ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇದರಲ್ಲಿ ಒಂದು ವೆದರ್ ಬೇಸ್ಡ್ ಕ್ರಾಪ್. ಇದು ನಮಗೆ ಇದು ಮೊದಲೇ ಗೊತ್ತುಂಟು. ಯಾಕಂದ್ರೆ ಇದು ವೆದರ್ ಬೇಸ್ಡ್ ಕ್ರಾಪ್. ಇದರಲ್ಲಿ ನಿಮಗೆ ಪ್ರತಿ ವರ್ಷ ಇಷ್ಟೇ ಆದಾಯ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ವರ್ಷ ಬರ್ಬೋದು, ಒಂದು ವರ್ಷ ಬಾರದೇ ಇರ್ಬೋದು. ಈಗ ವೆದರ್ ಬೇಸ್ಡ್ ಕ್ರಾಪ್ ಅಂದ್ರೆ ಈಗಂದ್ರೆ ಹೇಗಿದ್ರು ಕೇಳ್ಬಿಡ್ತೀನಿ ಹೇಳಿದ್ರೆ ಯಾವ ವಾತಾವರಣ ಸೂಕ್ತ ಇದಕ್ಕೆ ಅಂತ? ಇದಕ್ಕೆ ಬಿಸಿಲು ಸರಿಯಾದ ಪ್ರಖರವಾದ ಬಿಸಿಲು ಬೇಕು. ಮತ್ತೆ ಬಿಸಿಲು ಬೇಕು, ಮತ್ತೆ ಚಳಿ ಬೇಕು. ಫಸ್ಟಿಗೆ ಚಳಿ ಬೇಕು. ಚಳಿ ಬಂದು ನಂತರ ಬಿಸಿಲು ಬರಬೇಕು. ಮಧ್ಯದಲ್ಲಿ ಆ ಚಳಿ ಮತ್ತೆ ಇದರ ಮಧ್ಯ ಬಿಸಿಲಿನ ಮಧ್ಯ ಮೋಡ ಬರಬಾರ್ದು. ಮೋಡ ಬಂದ್ರೆ ಹೂವೆಲ್ಲ ಕರೆಕ್ಟ್ ಹೂವಾಗೋ. ಸೊ ಇದು ಮಾವಿನ ಹಾಗೇನೆ ಸಾಮಾನ್ಯ ಗೋಡಂಬಿಗೂ ಕೇಳಿದ್ವಿ ಏನಪ್ಪಾ ಅಂತಂದ್ರೆ ಈ ಚಳಿಗಾಲ ಸಮಯದಲ್ಲಿ ಇದಕ್ಕೆ ನೀರು ಕೊಡಬಾರ್ದು. ಅವಾಗ ಜಾಸ್ತಿ ಚಳಿ ಬೀಳಬೇಕು. ಅದಾದ್ಮೇಲೆ ಪ್ರಖರವಾಗಿ ಬಿಸಿಲು ಇರಬೇಕು. ಅಷ್ಟಾದ್ರೂ ಚಂದ ಹೂ ಇರುತ್ತೆ. ಇಲ್ಲಾಂದ್ರೆ ಆ ಟೈಮಲ್ಲಿ ಮೋಡ ಗಿಡ ಬಂತು ಅಥವಾ ಮಳೆ ಬಂತು ಅಂತಂದ್ರೆ ಬಿಟ್ಟಿರೋ ಹೂವೆಲ್ಲ ಹಾಳಾಗುತ್ತೆ, ಕರೆಕ್ಟ್ ಹೋಗ್ತದೆ. ಅದಕ್ಕೆ ನೀವು ವೆದರ್ ಬೇಸ್ಡ್ ಕ್ರಾಪ್ ಅಂತ ಹೇಳಿ ಆ ವರ್ಷ ನಿಮಗೆ ಚಳಿ ಚೆನ್ನಾಗಿದ್ದು ಬಿಸಿಲು ಒಳ್ಳೇದಿರುತ್ತೆ, ಆಮೇಲೆ ಆ ವರ್ಷ ಒಳ್ಳೆ. ಅದಕ್ಕಾಗಿ ನಾವು ಏನ್ ಮಾಡಿದ್ವಿ, ಸಿಲೆಕ್ಟ್ ಮಾಡಿದ್ರೆ ಇದರದ್ದು ನಮ್ಗೆ ಯಾವ ತರ ಅಂತ ಮೊದಲೇ ಗೊತ್ತಿದ್ದ ಕಾರಣ ನಾವು 2 ಪ್ಲಾಟ್ ಆಗಿ ಮಾಡಿದ್ವಿ. ಇದರಲ್ಲೂ 2 ಪ್ಲಾಟ್. ಒಂದು ಅರ್ಲಿ ವೆರೈಟಿ ಬೇಕಂದ್ರೆ ಒಂದು ವರ್ಷ ವೆದರ್ ನಿಮ್ಗೆ ಫಸ್ಟಿನ ವೆದರ್ ಚಂದ ಇದ್ರೆ ಅಥವಾ ಸರಿಯಾದ ರೀತಿಯಲ್ಲಿ ಇದ್ರೆ, ಎರಡನೇ ವೆದರ್ ಸರಿ ಇಲ್ಲದಿದ್ರು ಕೂಡ ಆಗ ನಿಮ್ಗೆ ಅದು ಒಂದಿಷ್ಟಂತೂ ಬರ್ತದೆ. ಉಳ್ಳಾಳ 3 ಅಂದ್ರೆ ಅದು ಬೇಗ ಆಗುವಂತದ್ದು. ಫೆಬ್ರವರಿಯಲ್ಲಿ ಅದರದ್ದು ಕಟಾವು ಸ್ಟಾರ್ಟ್ ಆಗ್ತದೆ, ಇದು ಕೊಯ್ಲು ಸ್ಟಾರ್ಟ್ ಆಗ್ತದೆ. ಭಾಸ್ಕರ ಸಾಧಾರಣ ಫೆಬ್ರವರಿ ಇದು ಮಾರ್ಚ್ ಏಪ್ರಿಲಿನ ನಂತರ ಮೇವರೆಗೆ ಸಿಗ್ತದೆ. ಆಗ ಜನವರಿ ಫೆಬ್ರವರಿಯಲ್ಲಿ ನಮಗೆ ಉಳ್ಳಾಳ ಸಿಗ್ತದೆ. ಮತ್ತೆ ಇದು ಭಾಸ್ಕರ ಇನ್ ಕೇಸ್ ವೆದರ್ ಇಂದಾಗಿ ಏನಾದ್ರು ಮಳೆ ಬಂದು ಫೇಲ್ ಆಯ್ತು ಅಂತಂದ್ರೆ ಇದು ಪಕ್ಕದಲ್ಲಿ ಭಾಸ್ಕರ ಬಂದ್ಬಿಡ್ತದೆ. ಅಂತೂ ಆಗ ನಮ್ಗೆ ಅವರೇಜ್ ಈಲ್ಡ್ ಒಂದೇ ಟೈಪ್ ಬರ್ತದೆ. ಅದಕ್ಕೋಸ್ಕರ ನಾವು ಮಾಡಿದ್ವಿ. ಉಳ್ಳಾಲ 3 ಭಾಸ್ಕರ ಎರಡೇ ಇದೆಯಾ? ಬೇರೆ ಬೇರೆ ಮತ್ತೆ ಯಾವ್ದವ್ರು? ಮತ್ತೆ ವೆಂಗೂರ್ಲ 7 ಉಂಟು. ಹಾಗೆ ಇದು ನಮ್ಮಲ್ಲಿಗೆ ವೆಂಗೂರ್ಲ 7 ಅಷ್ಟು ಒಳ್ಳೇದಾಗಿ ಬರುದಿಲ್ಲ. ಇದು ನಮ್ಮ ಇದಂದ್ರೆ ಆಗ್ತದೆ ಅಷ್ಟು. ಈ ಭಾಸ್ಕರ ಮತ್ತೆ ಉಳ್ಳಾಳ 3 ಇರುವ ಟೈಪಲ್ಲಿ ಬರುದಿಲ್ಲ ಹಾಗೆ. ಸೊ ಇದು ಮಾತ್ರ ಟೋಟಲ್ ಆಗಿ ಭಾಸ್ಕರ ಉಳ್ಳಾಲ 3 ಇದೆ, ವೆಂಗೂರ್ಲ ಇದೆ. ಉಳ್ಳಾಲ 3 ಬೇಗ ಭಾಸ್ಕರ ಸ್ವಲ್ಪ ತಡವಾಗಿ ಬರುವಂತ. ಸೊ ಅಂದ್ರೆ ಫಸ್ಟ್ ಬೇಗನೆ ಒಳ್ಳೆ ಬಿಸಿಲು ಮಳೆ ಚಳಿ ಮತ್ತೆ ಬಿಸಿಲು ಚೆನ್ನಾಗಿತ್ತು ಫಸ್ಟ್, ಆವಾಗ ಬಂದ್ಬಿಡ್ತು ಚಂದಾಗಿ ಉಳ್ಳಾಲ 3. ಇಲ್ಲ ಫಸ್ಟ್ ಏನಾದ್ರು ಸ್ವಲ್ಪ ಕೈ ಕೊಡ್ತು, ಆಮೇಲೆ ಸ್ವಲ್ಪ ಚಂದ ಬಿಸಿಲಿತ್ತು ಮಳೆ ಇತ್ತು ಅಂತಂದ್ರೆ ಬಿಸಿಲು ಮತ್ತೆ ಚಳಿ ಇತ್ತು ಅಂತಂದ್ರೆ ಭಾಸ್ಕರ ಬಂದ್ಬಿಡ್ತು. ಸೊ ಈ ರೀತಿ ಪ್ಲಾನ್ ಮಾಡ್ಕೊಂಡು ಮಾಡಿ. ಹೌದೌದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ.
ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರ್, ಫಸ್ಟ್ ಗಿಡ ನೆಡಬೇಕು, ಗುಂಡಿ ತೆಗಿಬೇಕಾದ್ರೆ ಎಷ್ಟು ಅಂತರ ಕೊಟ್ರಿ, ಹೇಗೆ ಅಂತ? ಯಾಕಂದ್ರೆ ಗಿಡದಿಂದ ಗಿಡಕ್ಕೆ ಎಷ್ಟು ಗಿಡ ಇದು ಸಾಧಾರಣ ಒಂದು ಇದಂದ್ರೆ ಈಗ ಸಾಧಾರಣ ಕಸಿ ಮಾಡಿರೋ ಗಿಡ ಇರೋದಕ್ಕೆ ಮುಂಚಿನ ತರ ಮೇಲೆ ಹೋಗೋಗಿಲ್ಲ. ಹೌದೌದು. ಇದು ಕಸಿ ಮಾಡಿರೋದು ಸ್ವಲ್ಪ ಅಗಲ ಮತ್ತೆ ಎತ್ತರ ಹೋಗ್ತದೆ, ಅಂದ್ರೆ ಭಾಸ್ಕರ ಎತ್ತರ ಹೋಗ್ತದೆ, ಉಳ್ಳಾಳ ಕೂಡ ಎತ್ತರ. ಈ ಹೈಬ್ರಿಡ್ ಅಲ್ಲಿ ಮತ್ತೊಂದು ವೆರೈಟಿ ಉಂಟು, ಏನು ಪ್ರೋನಿಂಗ್ ಇದು ಮಾಡುವಂತ ವೆರೈಟಿ ಎಲ್ಲ ಮಾಡ್ಲಿಕ್ಕೆ ಆಗುದು. ಈ ಭಾಸ್ಕರ, ಉಳ್ಳಾಳ 3 ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನಿಮ್ಗೊಂದು VRI3 ಅಂತ ವೆರೈಟಿ, ಪುತ್ತೂರು ಅವರ ಅಂತ ಆ ತರ ವೆರೈಟಿಗಳನ್ನೆಲ್ಲ ಚಿಕ್ಕದು ನಿಮಗೆ ಇದು ಅತಿ ಸಾಂದ್ರತೆಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ನಮ್ಗೆ ಅಷ್ಟೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾವು ಎಲ್ಲ ಆಕ್ಚುಲಿ ಗೋಡಂಬಿ ಬಂದಿದ್ದೆ ಅದಕ್ಕೆ, ಖರ್ಚು ಕಡಿಮೆ, ಕೆಲಸ ಕಡಿಮೆ ಬೇಕು ನಮ್ಗೆ, ಜಾಸ್ತಿ ಇದರಲ್ಲಿ ನಮಗೆ ಒದ್ದಾಡ್ಲಿಕ್ಕೆ ಆಗುದಿಲ್ಲ. ಆ ಟೈಪ್ ನಾವು ಹೋದಂಥದ್ದು. ಅದಕ್ಕೆ ಎಷ್ಟು ಅಂತರ ಕೊಟ್ರಿ? ಇದಕ್ಕೆ ಸಾಧಾರಣ ನಾನೀಗ ಇದು ಗುಡ್ಡ ಪ್ರದೇಶ ಆಗಿರೋದ್ರಿಂದ 6 ಮೀಟರ್ ನಾನು ಗಿಡದಿಂದ ಗಿಡಕ್ಕೆ ವ್ಯತ್ಯಾಸ ಕೊಟ್ಟಿದ್ದೇನೆ. ಯಾಕಂದ್ರೆ ಈ ತರ ಎತ್ತರ ಬರ್ತದಲ್ಲ, ಹೀಗೆ ಸಮತಟ್ಟಾದ್ರೆ ನಿಮಗೆ ಜಾಸ್ತಿ ಬೇಕಾಗ್ತದೆ. ಇದಾದ್ರೆ ಹತ್ತಿರ ಆದ ಕಾರಣ ಸೂರ್ಯನ ಬಿಸಿಲು ಎಲ್ಲ ಕಡೆಗೆ ಬೀಳ್ತದೆ, ಚಂದಾಗಿ ಬೀಳ್ತದೆ. ಹಾಗಾಗಿ ಸ್ವಲ್ಪ ಹತ್ತಿರವೇ ಕೊಟ್ಟಿದ್ದೇನೆ. 6 ಅಡಿ ಗಿಡದಿಂದ ಗಿಡ, 6 ಮೀಟರ್, 6 ಮೀಟರ್, ಸಾರಿ, ಸಾಲಿನ ಸಾಲು 5 ಮೀಟರ್ ಕೊಟ್ಟಿದ್ದೇನೆ. 5 ಮೀಟರ್ ಕೊಟ್ಟಿದ್ದೇನೆ. ಇದು ಅಂದ್ರೆ ಸಾಕಾಗತ್ತೆ ಅಂದ್ರೆ ಹೆಂಗಿದ್ರೆ 13 ವರ್ಷದ ಗಿಡ ಇರೋದಕ್ಕೆ ಒಂದಕ್ಕೊಂದು ಕೂಡ್ಕೊಳ್ಳೋದ್ರೆ ಓವರ್ಲ್ಯಾಪ್ ಆಗೋದು ಹತ್ರ ಇದೆಯಾ? ಇದು ಆಗ್ತದೆ. ಆಗ ಏನಾಗ್ತದೆ ಅಂದ್ರೆ ಈ ಗೇರು ಗಿಡಕ್ಕೆ ಅತಿಯಾಗಿ ಕಾಣುವಂತದ್ದು ಏನು ಕಾಂಡ ಕೊರಕ ರೋಗ ಉಂಟು, ಮತ್ತೆ ಬೇರು ಹುಳ ಬರ್ತದೆ. ಹಾಗೆ ನಮ್ಮ ಕಣ್ಣಿಗೆ ನಾವು ಎಷ್ಟು ನೋಡಿದ್ರು ಕೂಡ ಮಣ್ಣಿನ ಒಳಗೆ ಇರುವಂತದ್ದು ನಮಗೆ ಕಾಣುದಿಲ್ಲ. ಹಾಗಾಗಿ ಅದರಲ್ಲಿ ಈಗ 450 ಗಿಡ ನಾನು ಈ ಭಾಸ್ಕರ ಉಳ್ಳಾಳದಲ್ಲಿ ಉಂಟು. ಅದರಲ್ಲಿ ಸಾಧಾರಣ ಇವತ್ತೊಂದು 300 ಗಿಡದಷ್ಟು ಇರ್ಬೋದಷ್ಟೇ. ಮತ್ತೆ ಅದು ಸತ್ತೋಗ್ತದೆ. ಆಗ ಸತ್ತೋದಾಗ ಅದು ಒಂದಕ್ಕೊಂದು ಕೆನೋಪಿ ಇದಾಗ್ಬಿಡ್ತದೆ, ಕವರ್ ಆಗ್ಬಿಡ್ತದೆ. ಚೆನ್ನಾಗಿರ್ತದೆ ಅನ್ಕೊಂಡು. ಓಕೆ ಓಕೆ. ಅಂದ್ರೆ ನೀವು ಅದಕ್ಕೇನೆ ಒಂದಿಷ್ಟು ಗಿಡ ಹೋದ್ರು ಸಹಿತವ ಸರಿಯಾಗಿ ಕವರ್ ಆಗಬೇಕು. ಅದೇ ಒಂದು 15 ವರ್ಷದ ಮಟ್ಟಿಗೆ ಬರುವ ಹಾಗೆ ಮಾಡ್ಕೊಂಡಿದ್ರೆ ಅನ್ಕೊಂಡು. ಸರ್, ಗಿಡ ನೆಡಬೇಕಾದ್ರೆ JCB ಗುಂಡಿ ತೊಡಿದ್ದು ಎಷ್ಟು ಆಗಲ್ಲ, ಎಷ್ಟು ಆಳ, ಹೇಗೆ? ಅದು 1 ಮೀಟರ್ ಅಷ್ಟು ನಾವು 1 ಫೀಟ್ ಅಷ್ಟು ನಾವು ಆಳ ಮಾಡಿ 1 ಫೀಟ್ ಅಷ್ಟು ಅಗಲ ಮಾಡಿ ಸಾಧಾರಣ ಅಡಿಕೆ ಗಿಡ ಎಲ್ಲ ನಡ್ತೇವಲ್ಲ. ಮತ್ತೆ ಅದು ಮಣ್ಣಿನ ನಡುವಾಗ ಭೂಮಿಯ ಕೆಳಗಡೆ ಹೊಂಡ ಮಾಡಿ ನಡಬಾರ್ದು, ಸ್ವಲ್ಪ ಮೇಲ್ಗಡೆಗೆ ಮಾಡಿ ನಡ್ಬೇಕು. ಹಾಗೆ ಮತ್ತೆ ಅದಕ್ಕೆ ಒಂದು ಊರುಗೋಲು ಹಾಕಿ ನೆಟ್ಟಿದ್ದು. ಏನ್ ಕೊಟ್ರಿ ಕೆಳಗಡೆ? ಗೊಬ್ಬರ ಏನು ಹಾಕ್ಲಿಲ್ಲ ನಾವು. ಅದಕ್ಕೆ ಮಣ್ಣು ಈಗ ಇದು ಅದೇ ನ್ಯಾಚುರಲ್ ಆಗಿದ್ದ ಫಾರೆಸ್ಟ್ ಅಲ್ಲ, ಹಾಗೆ ಇದಕ್ಕೆ ಅಂದ್ರೆ ಮಣ್ಣು ಫಲವತ್ತಾಗೇ ಇತ್ತು ಮುಂಚೆ. ಹೌದೌದು, ಏನು ಕೊಟ್ಟಿಲ್ಲ. ಇಲ್ಲ. ಮತ್ತೆ ಏನು ರಾಕ್ ಫಾಸ್ಫೇಟ್ ಅಷ್ಟೇ ಕೊಟ್ಟಿದ್ದೇನೆ ಅಷ್ಟೇ, ಬೇರೆ ಇಲ್ಲ. ಮತ್ತೆ ನಂತರದ ದಿನಗಳಲ್ಲಿ ನಾವು ಇದು ಕೊಟ್ಟದಂತ ಕುರಿ ಗೊಬ್ಬರ, ಹಾಗೆ ಆರ್ಗ್ಯಾನಿಕ್ ಐಟಮ್ಗಳನ್ನು ಕೊಟ್ಟಂಥದ್ದು. ಸರ್, ಫಸ್ಟ್ 1-2-3 ವರ್ಷ ಗೇರು ಗಿಡ ಸಾಮಾನ್ಯವಾಗಿ ನೀರು ಕೊಟ್ಟು ಬೆಳೆಸಬೇಕು, ಸ್ವಲ್ಪ ದೊಡ್ಡ ಆಗುತ್ತೆ ಅಂತ ಹೇಳ್ತಾರೆ. ಈಗ ನೀವು ಮುಂಚೆಗೆ ಬೆಟ್ಟ ಇದು ಹೇಗೆ ನೀರು ಹೆಂಗೆ ಕೊಟ್ರಿ? ಅಲ್ಲ, ಇದಕ್ಕೆ ನಾವು ಇದು ಆಕ್ಚುಲಿ ನಾವು ಅದೇ ಇದರಲ್ಲಿ ಈಗ ಜೂನ್, ಜುಲೈ, ಆಗಸ್ಟ್ ಒಳಗೆ ನೀವು ನಾಟಿ ಮಾಡಿದ್ರೆ ನಿಮ್ಗೆ ನೀರು ಕೊಡುವಂತದ್ದು ಬೇಕಾಗುದಿಲ್ಲ. ಮತ್ತೆ ಅದು ಸೆಪ್ಟೆಂಬರ್, ಅಕ್ಟೋಬರ್ ಎಲ್ಲ ಚಿಗುರು ಬಂದು ನಿಮ್ಗೆ ದೊಡ್ಡದಾಗ್ತದೆ. ಸೊ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ನಿಮ್ಗೆ ಆಗಸ್ಟ್, ಸೆಪ್ಟೆಂಬರ್ ನಂತರ ನಾಡುದಿದ್ರೆ ನೀವು ಇದು ಮಾಡ್ಬೇಕು. ನಾವು ಅದೇ ತರ
ಮೊದಲೇ ಪ್ಲಾನ್ ಮಾಡಿ ನಾವು ಜೂನ್ ಜುಲೈಯಲ್ಲೇ ನಾಟಿ ಮಾಡಿದ್ದು. ಸೊ ಒಟ್ಟೆ ನೀರು ಕೊಡೋ ಅವಶ್ಯಕತೆ ಬಿದ್ದಿಲ್ಲ. ಇಲ್ಲ, ಈಗೂ ಸಹಿತ ನೀವು ನೀರು ಕೊಡ್ತಾ ಇಲ್ಲ. ಈಗ ನಾವು ಅಂದ್ರೆ ಈ ನೀರು ಕೊಟ್ರೆ ಏನಾಗ್ತದೆ ಅಂತಂದ್ರೆ ಈಲ್ಡ್ ಡಬಲ್ ಆಗ್ತದೆ. ಈಗ ನಿಮ್ಗೆ ಸಿಗೋ 3,000 kg ಸಿಕ್ಕಿದ್ರೆ 6,000 kg ಆಗ್ತದೆ. ಸೊ ಆಲ್ಮೋಸ್ಟ್ ಇದು ನಾವು ಒಂದು ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದ್ದೇವೆ, ನಮಗೆ ಪುತ್ತೂರಲ್ಲಿ ಕೂಡ ಹೇಳಿದ್ದಾರೆ. ಸೊ ಈಗ ನಾವು ಈ ವರ್ಷ ಒಂದು ಹೋಸ್ ಅಲ್ಲಿ ನಾವು ನೀರು ಬಿಟ್ಟಂತದ್ದು ಎಲ್ಲ ಪ್ಲಾಟ್ಗೆ ನೋಡ್ಲಿಕ್ಕೆ, ಕೆಲವೊಂದಿಷ್ಟು ಪ್ಲಾಟಿಗೆ ಕಂಪೇರ್ ಮಾಡಿ ಹಾಗೆ ಈಲ್ಡ್ ಚಂದ ಬಂದಿದೆ ನೋಡಿ. ಈಗ ಎಲ್ಲ ಕಡೆ ಸೀಸನ್ ಮುಗೀತು ಗೋಡಂಬಿ ನೋಡಿ. ನಮ್ಮಲ್ಲಿ ಇನ್ನೂ ಕೂಡ ನಮ್ಮಲ್ಲಿ ಈಗ ದಿವಸ ಒಂದು ವಾರಕ್ಕೊಂದು 2 ಕ್ವಿಂಟಾಲ್ ಎಲ್ಲ ನಮಗೆ ಸಿಗ್ತದೆ. ಹಾಗೆ ಈಗ ಅಂದ್ರೆ ಇಷ್ಟು ಬರ್ತಾ ಇರೋದು ಕಾರಣ ಏನಂದ್ರೆ ನೀವು ಒಂದಿಷ್ಟಕ್ಕೆ ನೀರು ಕೊಟ್ಟಿದ್ದೇವೆ, ಅದರಿಂದಾಗಿ ಬರ್ತಾ ಇರೋದು. ಮತ್ತೆ ಗೊಬ್ಬರ ಕೊಡಬೇಕು, ನೆಕ್ಸ್ಟ್ ಗೊಬ್ಬರಕ್ಕೆ ಬರ್ತದೆ. ಗೊಬ್ಬರನೂ ಕೂಡ ಅದೇ ರೀತಿ ಅಂದ್ರೆ ಸಾಮಾನ್ಯವಾಗಿ ನೀರು ಗೊಬ್ಬರ ಕೊಡದೇ ಇದ್ರು ಗೋಡಂಬಿ ಬೆಳೀತದೆ, ಇಳುವರಿ ಕೊಡ್ತದೆ ಕಡಿಮೆ. ಹೌದಾ ಅಲ್ವಾ? ಹೌದೌದು. ಈ ಗೊಬ್ಬರ ಅಂದ್ರೆ ಏನ್ ಕೊಡ್ತೀರಾ, ಹೇಗೆ? ನಾವು ಇದಕ್ಕೆ ಒಂದು ಸಾವಯವ ಗೊಬ್ಬರ, ಕೋಳಿ ಹಿಕ್ಕೆ ವೇಸ್ಟ್ ಉಂಟಲ್ಲ, ಕೋಳಿ ಹಿಕ್ಕೆ ಅದನ್ನ ಕೊಡ್ತೇವೆ. ಮತ್ತೆ ನಂತರ ಅದಕ್ಕೆ 1 ತಿಂಗಳು ಅಂತರದಲ್ಲಿ ಪೊಟ್ಯಾಶ್ ಕೊಡ್ತೇವೆ. ಪೊಟ್ಯಾಶ್ ಕೋಳಿ ಹಿಕ್ಕೆ ಯಾವಾಗ ಕೊಡೋದು ಗೊಬ್ಬರ? ಅದು ಸಾಧಾರಣ ಜುಲೈ ಆಗಸ್ಟ್ ಭಾಗದಲ್ಲಿ ಕೊಡ್ತೇವೆ. ಎಷ್ಟು ಕೊಡ್ತೀರಾ ಒಂದು ಗಿಡಕ್ಕೆ? ಅದು ಸಾಧಾರಣ 1 kg ಅಷ್ಟು ಅಷ್ಟೇ, ತುಂಬಾ ಹಾಕುದಿಲ್ಲ. 1 kg ಅಷ್ಟು ಹಾಕ್ತೇವೆ. ಹೆಂಗೆ ಅದು ಮರ ಸುತ್ತ ಹಾಕುದು? ಅದು ಆಕ್ಚುಲಿ ಅದನ್ನ ಬುಡ ಎಲ್ಲ ಬಿಡಿಸಿ ಹಾಕ್ಬೇಕು ಅಂತ ಹೇಳ್ತಾರೆ. ಅಷ್ಟೆಲ್ಲ ನಮಗೆ ಮಾಡ್ಲಿಕ್ಕೆ ತುಂಬಾ ಲೇಬರ್ ಓರಿಯೆಂಟೆಡ್ ಆಗ್ತದೆ. ಮೇಲಿಂದ ಚೆಲ್ಲಿ ಬಿಡ್ತೇವೆ, ಆಗ್ತದೆ, ನ್ಯಾಚುರಲ್ ಆಗ್ತದೆ. ಇದು ಆಗಸ್ಟ್ ಅಲ್ಲ ಆಯ್ತು, ಅದು ನೆಕ್ಸ್ಟ್ 1 ತಿಂಗಳ ಬಿಟ್ಟು ಪೊಟ್ಯಾಶ್ ಅದು ಯಾಕೆ ನಿಮ್ಮ ಮಣ್ಣಲ್ಲಿ ಕಡಿಮೆ ಇದೆ ಅಂತ? ಇಲ್ಲ, ಅದು ಪೊಟ್ಯಾಶ್ ಕೊಟ್ರೆ ಕಾಯಿ ಕಚ್ಚುವಂತದ್ದು ಜಾಸ್ತಿ, ಹೆಣ್ಣು ಜಾಸ್ತಿ ಬರ್ತದೆ. ಯಾವಾಗ? ಸೆಪ್ಟೆಂಬರ್ ಕೊಡೋದು? ಆಗಸ್ಟ್ ಸೆಪ್ಟೆಂಬರ್ ಕೊಡೋದು. ಎಷ್ಟು ಕೊಡ್ತೀರಾ ಸರ್ ಒಂದು ಅದು ಸಾಧಾರಣ ಒಂದು 500 ಗ್ರಾಮ್ಸ್ ಅಷ್ಟು. ಅದನ್ನು ಕೂಡ ಮೇಲೆ ಚೆಲ್ಲೋದು? ಅದನ್ನು ಮೇಲೆ ಚೆಲ್ತೇವೆ. ಸೊ ಇದೆರಡನ್ನು ಕೊಡ್ತಾ ಇದ್ದೀರಾ, ಪ್ರತಿ ವರ್ಷ ಮೇಂಟೈನ್ ಮಾಡ್ಕೊಂಡೇ ಬರ್ತಾ? ಹೌದು. ಈ ವರ್ಷ ಮತ್ತೆ ವಾಪಸ್ ನೀರು ಕೊಡಕ್ಕೆ ಶುರು ಮಾಡಿದಾಗಿಂದ ಒಳ್ಳೆ ಇಳುವರಿ ಬರ್ತಾ ಇದೆ. ಸರ್, ಗೇರು ಮರ ಈಗ ಸಾಮಾನ್ಯ ನೀವೆಲ್ಲ ತಂದಿದ್ದು ಕಸಿ ಗಿಡ. ಎಷ್ಟು ವರ್ಷದಿಂದ ಇಳುವರಿ ಕೊಡಕ್ಕೆ ಶುರು ಮಾಡ್ತು? ಇದು ನಟ್ಟ ವರ್ಷವೇ ನಮಗೆ ಹೂ ಬರ್ಲಿಕ್ಕೆ ಶುರು ಆಯ್ತು. ಸೊ 2ನೇ ವರ್ಷ ನಾವು ಅದನ್ನ ಹೂವನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೇವೆ. 3ನೇ ವರ್ಷದಿಂದ ನಮಗೆ ಒಂದು 10 ರಿಂದ 14 ಕ್ವಿಂಟಾಲ್ ನಮಗೆ ಈಲ್ಡ್ ಬಂತು. ಮತ್ತೆ ಜಾಸ್ತಿ ಆಯ್ತಾ ಒಟ್ಟು ಅಂದ್ರೆ ಟೋಟಲ್ ಆಗಿ 6 ಎಕರೆ ಸೇರಿ 10 ರಿಂದ 14 ಕ್ವಿಂಟಲ್ ಫಸ್ಟಿಗೆ ಬಂತು. ಮತ್ತೆ ಅದು ಜಾಸ್ತಿ ಆಗ್ತಾ ಬೀಜ ಬರೀ ಬೀಜ ಮಾತ್ರ. ಮತ್ತೆ ಅದು 4ನೇ ವರ್ಷ ಆಗುವಾಗ 10 ಕ್ವಿಂಟಲ್ ಇದ್ದು 20 ಆಯ್ತು. 5ನೇ ವರ್ಷ ಆಗುವಾಗ 30, 35 ಹಾಗೆ ಜಾಸ್ತಿ ಆಗ್ತಾ ಬಂತು. ಮತ್ತೆ 1 ವರ್ಷ ಆದ್ಮೇಲೆ ಅದು ಕೆಲವು ವರ್ಷ ಆದ್ಮೇಲೆ ಕೆಲವು ಗಿಡಗಳು ಸತ್ತೋಯ್ತಲ್ಲ, ಅಂತದ್ದು ನಮಗೊಂದು ಎವರೇಜ್ ಆಗಿ ನಮಗೊಂದು 3,500 ಹತ್ರ 4,000 ಒಳಗೆ ಬರ್ತದೆ, ಅದಕ್ಕಿಂತ ಹೆಚ್ಚು ಬರುದಿಲ್ಲ. ಹಾಗೆ ಮತ್ತೆ ಈ ವರ್ಷ ಚಂದ ಫ್ಲವರ್ ಇತ್ತು. ಅದು ಸ್ವಲ್ಪ ಫ್ಲವರ್ ವೆದರ್ ಬೇಸ್ಡ್ ಅಲ್ವಾ, ಇದು ವೆದರ್ ಬೇಸ್ಡ್ ಕ್ರಾಪ್, ಅದಕ್ಕೆ ಸ್ವಲ್ಪ ಫ್ಲವರ್ ಡ್ರೈಯಿಂಗ್ ಆಗಿದೆ. ಇಲ್ಲದ್ರೆ ಇನ್ನೂ ಒಳ್ಳೆ ಬರ್ತಾ ಇತ್ತು ಕ್ರಾಪ್. ಈ ವರ್ಷ ಎಷ್ಟು ತೆಗೆದ್ರಿ ಸರ್? ಇದರಲ್ಲಿ ಈಗ 3.5 ಟನ್ ಆಲ್ರೆಡಿ ನಮಗೆ ಕ್ರಾಸ್ ಆಗಿದೆ. ಇನ್ನು ಲೆಕ್ಕ ನೋಡ್ಬೇಕಷ್ಟೇ. ಇನ್ನು ಈಗ ಬರ್ತಾ ಉಂಟಲ್ಲ, ಇನ್ನೊಂದು 5 ಕ್ವಿಂಟಲ್ ವರೆಗೆ ಬರ್ಬೋದು ಲಾಸ್ಟ್ ಕ್ರಾಪ್. ಹಾಗೆ ಸರ್, ಅಂದ್ರೆ 4 ಟನ್ ಅಂತೂ 3.5 ರಿಂದ 4 ಟನ್ ಹಿಡಿಬಹುದು. ಅಂದ್ರೆ ಹಿಂದಿನ ವರ್ಷ ಎಲ್ಲ ಕಡೆ ಟೋಟಲ್ ಕ್ರಾಪ್ ಲಾಸ್, ಏನು ಗೋಡಂಬಿ ಇರ್ಲೇ ಇಲ್ಲ ಹಿಂದಿನ ವರ್ಷ. ಸೊ ಆಗ ಕೂಡ ನಮಗೆ ಅರ್ಲಿ ವೆರೈಟಿ ಸಪೋರ್ಟ್ ಮಾಡ್ತು. ಅರ್ಲಿ ವೆರೈಟಿ ನಮಗೆ 25-28 ಕ್ವಿಂಟಲ್ ಆಯ್ತು. 2.8 ಟನ್ ಅಷ್ಟಾಯ್ತು. ಭಾಸ್ಕರ ಫುಲ್ ಏನಂದ್ರೆ ಫ್ಲವರ್ ಬಂದದೆಲ್ಲ ಕರಟ್ಟಿ ಹೋಯ್ತು. ಈ ತರ ಕಪ್ಪಾಗಿ ಅಲ್ಲ, ಅಂದ್ರೆ ಅಕಸ್ಮಾತ್ ನೀವು ಬರೀ ಲೇಟ್ ತಳಿನ 6 ಎಕರೆಗೂ ಹಾಕಿದ್ರೆ ಒಂಚೂರು ಇಳುವರಿ ಇಲ್ಲ. ಅದಕ್ಕೆ ಒಂದು 2.8 ಟನ್ನರು ಬಂತು. ಏನು ಇಲ್ಲಗಿಂತ ಅದು ಅಂದ್ಕೊಂಡು. ಸರ್, ಈಗ ಇದೇ ಪ್ರಶ್ನೆ ನಂದು. ನಿಮ್ಮ ಹತ್ರ ಉಳ್ಳಾಲ 3 ಇದೆ, ಭಾಸ್ಕರ ಇದೆ, ಆಮೇಲೆ ವೆಂಗುರ್ಲ 7 ಕೂಡ ಇದೆ. ಸಾಮಾನ್ಯವಾಗಿ ಯಾವುದರಲ್ಲಿ ಇಳುವರಿ ಜಾಸ್ತಿ ನೋಡೋಕೆ, ಅಥವಾ ಯಾವುದ್ರಲ್ಲಿ ಬೀಜದ ಗಾತ್ರ ಜಾಸ್ತಿ, ಹೇಗೆ ಅಂತ ಹೇಳಿ? ಇಳುವರಿಯಲ್ಲಿ ನಿಮ್ಗೆ ಉಳ್ಳಾಳ 3 ಉಂಟಲ್ಲ, ಉಳ್ಳಾಳ 3 ಅಂತ ಈಗ ಇಲ್ಲಿ ಕಾಣ್ತಾ ಉಂಟು, ಕೆಂಪು ಬೀಜ ಕಾಣ್ತಾ ಉಂಟು. ಆ ಕೆಂಪು ಹಣ್ಣಿನ ಬೀಜ ಅದು ನಿಮಗೆ ಇಳುವರಿ ಒಳ್ಳೆ ಗೊಂಚಲಾಗಿ ನಿಮಗೆ ಬಿಡ್ತದೆ. ಮತ್ತೆ ಇದು ಬೇಗ ಆಗ್ತದೆ. ಮತ್ತೆ ಒಂದೇ ಕಷ್ಟ ಅಂದ್ರೆ ಒಂದೇ ಸಾರಿಗೆ ನಿಮ್ಗೆ ಆಯಿಸ್ಲಿಕ್ಕೆ ಸಿಗ್ತದೆ, ಒಂದೇ ಸತ್ತಿಗೆ ನಿಮ್ಗೆ. ಎಷ್ಟೊಂದು 2-3 ಬಾರಿ ಇಲ್ಲ ಮುಗಿದಿಲ್ಲ. ಯಾಕಂದ್ರೆ ಇದು ನಿಮ್ಗೆ ಜನವರಿ ಎಂಡಿಗೆ ಶುರು ಆದ್ರೆ ಮೇವರೆಗೂ ನಿಮ್ಗೆ ಒಂದು 10 ದಿವಸ ಮಧ್ಯದಲ್ಲಿ ಗ್ಯಾಪ್ ಸಿಗ್ತದೆ ಅಷ್ಟೇ ಹೊರತು ಮತ್ತೆ ಬರಲೇಬೇಕು. ವೀಕ್ಲಿ 1 ಟೈಮ್ ಬರಲೇಬೇಕು. ಅದು ನಿಮ್ಗೆ ಮೇ ಎಂಡ್ ವರೆಗೆ ಬರ್ತದೆ. ಮತ್ತೆ ಉಳ್ಳಾಳ 3ರಲ್ಲಿ ಏನಂತಂದ್ರೆ ಫಸ್ಟಿಗೆ ನಿಮ್ಗೆ ಆಗ್ತದೆ
ಮತ್ತೆ ಒಂದ್ಸಲಿ ಮರ ಫುಲ್ ಡ್ರೈ ಆಗ್ತದೆ, ಮತ್ತೆ ಪುನಃ ಹೊಸ ಚಿಗುರು ಬರ್ತದೆ. ಸ್ವಲ್ಪ ಸ್ವಲ್ಪ ಕ್ರಾಪ್ ಆಗಿದ್ದಕ್ಕೆ ಒಂದು 20% ಮತ್ತೆ ಪುನಃ ಲಾಸ್ಟ್ ಕ್ರಾಪ್ ಅಂತ ಸಿಗ್ತದೆ. ಲಾಸ್ಟ್ ಕ್ರಾಪ್ ಅದಕ್ಕೆ ನಿಮ್ಗೆ ಹೇಳಿದ್ದು ಮೇ ಎಂಡ್ ತನಕ ಬರ್ತದೆ. ಮತ್ತೆ ಈ ಭಾಸ್ಕರದಲ್ಲಿ ಏನಂತಂದ್ರೆ ಒಂದೇ ಸರಿಗೆ ಈಲ್ಡ್ ಬರುದಿಲ್ಲ. ಭಾಸ್ಕರದಲ್ಲಿ ಇದರಲ್ಲಿ ಒಂದೊಂದೇ ಬಂಚ್ ಗೊಂಚಲು ಆಗ್ತದೆ, ಒಂದೊಂದೇ ಬಂಚ್ ಶೂಟ್ ಆಗ್ತದೆ, ಒಂದೊಂದೇ ಬಂಚ್ ಇಲ್ಲಿ ಆಗ್ತಾ ಹೋಗ್ತದೆ. ಸೊ ಹಾಗೆ ಅದು ವೆದರ್ ನೋಡ್ಕೊಳ್ತದೆ. ಅಂದ್ರೆ ಅದಕ್ಕೆ ಪೂರ್ವಕವಾಗಿ ವೆದರ್ ಇದ್ರೆ ಅದು ಆಗ್ತದೆ. ಹಾಗೆ ನಮಗೆ ಕ್ರಾಪ್ ಲಾಸೇ ಬರುದಿಲ್ಲ. ಅದಕ್ಕೆ ಹಿಂದಿನ ವರ್ಷ ಮಾತ್ರ ಬಂದಿದೆ, ಬಹಳ ಜಾಸ್ತಿ ಬಂದಿದೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಮುಖ್ಯವಾಗಿ ನಿಮಗೆ ರೋಗ ಅಂತಂದ್ರೆ ಯಾವ್ದು ಬರ್ತದೆ? ಇದಕ್ಕೆ ಮೇಯ್ನ್ ಆಗಿ ನಿಮಗೆ ಅರ್ಲಿ ವೆರೈಟಿಗೆ ಬರೋದು ಟೀ ಮಾಸ್ಕಿಟೋ. ಅಲ್ಲ ಅದೇ ಅಷ್ಟೇ. ಇದೊಂದು ನಿಮ್ಗೆ ಕ್ರಾಪ್ ರಿಲೇಟೆಡ್. ಮತ್ತೆ ಗಿಡಕ್ಕೆ ಬರುವಂತದ್ದು ಸ್ಟೆಮ್ ಬೋರರ್, ರೂಟ್ ಬೋರರ್ ಆ ತರ ಬರ್ತದೆ. ಮತ್ತೆ ಇದಕ್ಕೆ ಬರುವಂತದ್ದು ಮೇಯ್ನ್ ಉಳಿಸ್ಕೊಳ್ಳಿಕ್ಕೆ ಟೀ ಮಾಸ್ಕಿಟೋ. ಅಲ್ಲ, ಅದು ಅರ್ಲಿ ವೆರೈಟಿಗೆ ಅರ್ಲಿ ವೆರೈಟಿಗೆ ಅಂದ್ರೆ ಚಳಿ ಇರ್ತದಲ್ಲ, ಸಾಧಾರಣ ನವೆಂಬರ್ ಡಿಸೆಂಬರ್ ಅಲ್ಲಿ ನಿಮ್ಗೆ ಟೀ ಮಾಸ್ಕಿಟೋ ಬಂದದ್ದು ಚಿಗುರನ್ನೆಲ್ಲ ಹೀರಿ ಬಿಡ್ತದೆ, ರಸ ಹೀರಿ ಬಿಡ್ತದೆ. ಈ ಬೇಗ ಬರುವಂತಹ ತಳಿಗಳು ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಚಿಗುರು ಸರಿಯಾಗಿ ಸಿಗ್ತದೆ. ಟೀ ಮಾಸ್ಕಿಟೋ ಸಿಗ್ತದೆ, ಕ್ರಾಪ್ ಲಾಸ್ ಆಗ್ತದೆ. ಭಾಸ್ಕರ ಆಗುದಿಲ್ಲ, ಯಾಕಂದ್ರೆ ಅದು ಚಿಗುರು ಯಾವಾಗ ಚಿಗುರು ಸಾಧಾರಣ ಜನವರಿಗೆ ಆಗುವಾಗ ಆವಾಗ ಚಳಿ ಕಡಿಮೆ ಆಗಿ ಬಿಸಿಲು ಜಾಸ್ತಿ ಆಗುತ್ತೆ. ಆ ಸಮಯದಲ್ಲಿ ಚಹಾ ಸೊಳ್ಳೆ ಕಾಟ ಕಡಿಮೆ, ಚಹಾ ಸೊಳ್ಳೆ ಸಿಗುದಿಲ್ಲ. ಅಂದ್ರೆ ನಿಮ್ಗೆ ಮತ್ತೆ ಇದು ಗಿಡಕ್ಕೆ ಒಂದು ರೆಸಿಸ್ಟೆನ್ಸ್ ಉಂಟು, ಇದಕ್ಕೆ ಅಷ್ಟೇ ಬೇಗ ಅಟ್ಯಾಕ್ ಮಾಡುದಿಲ್ಲ. ಓಕೆ ಸರ್, ಇದು ಸಾಮಾನ್ಯ ಪ್ರತಿ ವರ್ಷ ಮತ್ತೆ ಗೋಡಂಬಿಯಲ್ಲಿ ಬಹಳಷ್ಟು ಹೆಚ್ಚಿಗೆ ಕಾಟ ಕೊಡ್ತಾರೆ ಚಹಾ ಸೊಳ್ಳೆ, ಟೀ ಮಾಸ್ಕಿಟೋ. ಅದಕ್ಕೆ ನೀವು ಸಿಂಪಡಣೆ ತಗೊಂತೀರಾ? ಪ್ರಿವೆಂಟಿವ್ ಆಗಿ ತಗೊಂತೀರಾ? ಪ್ರಿವೆಂಟಿವ್ ಅಂದ್ರೆ ನಾನು ಪ್ರತಿ ವರ್ಷ ಸಿಂಪಡಣೆ ಮಾಡುದಿಲ್ಲ. ಈಗ ನೋಡ್ಕೊಳ್ತೇನೆ. ಅಂದ್ರೆ ಈಗ ಅದು ಉಳ್ಳಾಳ ವೆರೈಟಿಗೆ ಈಗ ಬೇಕೇ ಬೇಕು ಅಂತಂದ್ರೆ ಸ್ಪ್ರೇ ಮಾಡ್ತೇನೆ. ಏನ್ ಸ್ಪ್ರೇ ಮಾಡ್ತೀವಿ? ಅದಕ್ಕೆ ನಾವು ಲ್ಯಾಂಬ್ಡಾಸ್ ಅಂತ ಹೇಳಿ ಪುತ್ತೂರಿಂದ ಸಜೆಸ್ಟ್ ಮಾಡಿದ್ದಾರೆ. ಹೆಂಗೆ ಸರ್, ಲೀಟರ್ಗೆ ಎಷ್ಟು ಹಾಕ್ಬೇಕು? ಅದು 0.5 ml, ಅದಕ್ಕಿಂತ ಹೆಚ್ಚು ಹಾಕ್ಲಿಕ್ಕಿಲ್ಲ, ಅಷ್ಟೇ. ಅದು ಅವ್ರು ಹೇಳಿದಷ್ಟೇ ಹಾಕ್ಕೊಂಡು ಅದು ಒಂದು ಬಾರಿ ಆದ್ರೂ ಕೊಡ್ಬೇಕು, ಇಲ್ಲದ್ರೆ ನಿಮಗೆ ಈಲ್ಡ್ ಬರೋದಿಲ್ಲ. ಯಾವ್ದ್ರಲ್ಲಿ ಸ್ಪ್ರೇ ಮಾಡೋದು ಹೆಂಗೆ? ಬ್ಲೋವರ್ ಉಂಟು, ಬೆನ್ನಿಗೆ ಹಾಕಿ ಇರುವ ಬ್ಲೋವರ್. ಯಾಕಂದ್ರೆ ಇದು ಒಂದರಿಂದ ಒಂದು ತಟ್ಟು ಈ ತರ ಇರೋದ್ರಿಂದ ಮೇಲ್ಭಾಗದಲ್ಲಿ ನಿಂತು ಕೊಟ್ರೆ ಕೆಳಭಾಗಕ್ಕೆಲ್ಲ ಹೋಗ್ತದೆ. ಅದೊಂದು ನಿಮ್ಗೆ ಅಡ್ವಾಂಟೇಜ್ ಇದೆ ಅಂತ. ಹೌದೌದು. ಸೊ ಚಹಾ ಸೊಳ್ಳೆ, ಟೀ ಮಾಸ್ಕಿಟೋ ಬಗ್ಗೆ ಒಂದು ಬಿಟ್ರೆ ಅದು ನೀವು ಅರ್ಧ ತೋಟ ಕೊಡೋದಿಲ್ಲ, ಇನ್ನು ಅರ್ಧ ತೋಟಕ್ಕಷ್ಟೇ ಸಿಂಪಡಣೆ ಮಾಡೋದು. ಅದು ಬೇಕನ್ಸಿದ್ರೆ ಕೊಡ್ತೇವೆ. ಅದು ಬಿಟ್ರೆ ಮತ್ತೆ ಶೂಟ್ ಬರೋರು, ರೂಟ್ ಬರೋರು, ಅದಕ್ಕೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಅಷ್ಟು ಗಿಡಗಳು ಹೋಗಿದಾವೆ, ಅಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದೊಂದು ಬಿಟ್ರೆ ಮತ್ತೆ ಯಾವುದು ಅಂತ ದೊಡ್ಡ ಸಮಸ್ಯೆ ಗೋಡಂಬಿಗಿಲ್ಲ. ಈಗ ನೀವು ಸಂಸ್ಕರಣೆ ಮಾಡೋದಕ್ಕೂ ನಿಮ್ಮ ಹತ್ರ ಕೇಳ್ಬಿಡ್ತೀನಿ ಏನಪ್ಪ ಅಂತಂದರೆ,
ಗೋಡಂಬಿ ಮರದಲ್ಲಿ ಹಣ್ಣಾಗಿರ್ತದೆ. ಅದನ್ನು ಈಗ ಇದೆ ಇಲ್ಲ 2 ಉಂಟು, ನಾವು ಕಿತ್ಕೊಂಡ್ಬಂದ್ವಿ. ಹಣ್ಣು ತಿಂದರೂ ಏನೋ ಮಾಡಿದ್ರಿ, ಹಣ್ಣು ಬಿಸಾಡಿದ್ರಿ, ಬೀಜ ತಗೊಂಡು ಹೋದ್ರಿ, ಒಂದು. ಇನ್ನೊಂದು ಬಿದ್ದಿರ್ತದೆ, ಮರದಿಂದ ತನಗೆ ಬಿದ್ದಿದ್ದು, ಅದನ್ನು ಸಪ್ರೇಟ್ ಬೀಜ ಹಣ್ಣು ತೆಗೆದು ಬೇರೆ ಬೇರೆ ಮಾಡಿ ತಗೊಂಡೋದ್ರಿ. ಎರಡರಲ್ಲೂ ಗುಣಮಟ್ಟದ ವ್ಯತ್ಯಾಸ ಇರ್ತದಾ? ಇರ್ತದೆ. ಯಾಕಂದರೆ ನಾವು ಗಿಡದಿಂದ ಯಾವತ್ತು ನಾವು ಕೀಳಬಾರ್ದು. ತನ್ನಿಂದ ತಾನೆಗೆ ಬಿದ್ದಂತಹ ಗೋಡಂಬಿಯಲ್ಲಿ ಎಲ್ಲ ಪಕ್ವವಾಗಿ ಅದು ಬೀಳುವಂಥದ್ದು. ಅದು ನಿಮಗೆ ಕೊಯ್ದು ನೀವು ಸ್ವಲ್ಪ ಗಿಡದಿಂದ ಕೊಕ್ಕೆ ಹಾಕಿ ಕೊಯ್ದು ನೀವು ತಗೊಂಡು ಬಂದರೆ ಅದರಲ್ಲಿ 2 ಸಮಸ್ಯೆ ಬರ್ತದೆ. ಒಂದು, ಮತ್ತೆ ತೋರಿಸ್ತೇನೆ ನಿಮಗೆ ನಾನು ಅಲ್ಲಿ, ಯಾಕಂತಂದರೆ ಪ್ರೊಸೆಸ್ ಮಾಡುವಾಗ ಗೊತ್ತಾಗ್ತದೆ. ಮತ್ತು ಅದು ಟೇಸ್ಟ್ ಆಗಿ ಸಿಹಿ ಬರುವುದಿಲ್ಲ, ಸ್ವಲ್ಪ ಸಪ್ಪೆ ಬರ್ತದೆ. ಮತ್ತು ಅದರ ಒಳಗೆ ನಾವು ಕಂದು ಸಿಪ್ಪೆ ಏನು ಹೇಳ್ತದಲ್ಲ, ಪೀಲಿಂಗ್ ಮಾಡುವಾಗ ಅದು ಸ್ವಲ್ಪ ಬಾಕಿ ಆಗ್ತದೆ, ಗಟ್ಟಿ. ಇನ್ನು ಪೀಲಿಂಗ್ ಎಷ್ಟು ನೀವು ಅಂದರೆ ಅದನ್ನ ಫಸ್ಟ್ ಡ್ರೈ ಮಾಡಿ ಇಲ್ಲ ಆಮೇಲೆ ಸ್ಟೀಮ್ ಮಾಡಿ ಏನೇ ಮಾಡೋದು ಸಹಿತ ಕಂದು ಸಿಪ್ಪೆ ಅಷ್ಟು ಬೇಗ ತೆಗೆಯೋಕೆ ಬರೋದಿಲ್ಲ ನಿಮಗೆ ಅಂತ. ಓಕೆ ಸರ್, ಇದು ಒಂದಿಷ್ಟು ಅಂದರೆ ಇರೋದಾಯ್ತು. ನಿಮ್ಮದು ಹೇಳ್ತಾ ಇದ್ರಿ ನೀವು, ಅಂದರೆ ಹೆಕ್ಕಲೇಬೇಕು, ಬಿದ್ದಿದ್ದರೆ ಹೆಕ್ಕಲೇಬೇಕು. ಅದು ಸಮಸ್ಯೆ ಜಾಸ್ತಿ ಅಂದರೆ ಎಂಥ ಕೂಲಿ ಆಳುಗಳ ಸಮಸ್ಯೆನ ಏನು ಸಮಸ್ಯೆ? ಇಲ್ಲ, ಅದು ಸಮಸ್ಯೆ ಅಂತಲ್ಲ. ಅಂದರೆ ನೀವು ಈಗ ಅದು ಯಾವ ಥರ ಅಂತಂದರೆ, ನಾವು ಕಾರ್ಮಿಕರಿಗೆ ವರ್ಷ ಪೂರ್ತಿ ಕೆಲಸ ಕೊಡಬೇಕು, ಆಗ ಮಾತ್ರ ನಿಮಗೆ ಜನರು ಸಿಗ್ತಾರೆ. ಈಗ ನಾವು ಬರೀ ಅಡಿಕೆ ಕೃಷಿ ಮಾಡಿದರೆ ಸಾಧಾರಣ ನವೆಂಬರಿಂದ ಜನವರಿ ಫೆಬ್ರವರಿ ಆಗುವಾಗ ನಮಗೆ ಎಲ್ಲ ಕೆಲಸ ಮುಗೀತು, ಮತ್ತೆ ನಾವು ಅವರಿಗೆ ಕೆಲಸದವರನ್ನು ಬಿಡ್ತೇವೆ. ಮತ್ತೆ ನಮಗೆ ನೀವು ಅಡಿಕೆ ಜೊತೆ ಗೇರು ಮಾಡಿದಕ್ಕಿಂತ ನಮಗೆ ವರ್ಷ ಪೂರ್ತಿ ಕೆಲಸ ಇರ್ತದೆ. ಇದು ಮುಗೀತು ಅಂತಂದ್ರೆ ಅಲ್ಲಿ ಪ್ರೊಸೆಸ್ ಮಾಡ್ಲಿಕ್ಕೆ ಹಾಕ್ತೇವೆ. ಈಗ ಏನಾಯ್ತು ಅಂತಾರೆ, ನಾವು ಪ್ರೊಸೆಸ್ ಮಾಡ್ಲಿಕ್ಕೆ ಶುರು ಮಾಡಿ ನಮ್ಮ ಅಕ್ಕಪಕ್ಕದ ರೈತರೆಲ್ಲ ನಮಗೆ ಕೊಡ್ತಾರೆ. ಯಾಕಂತಂದ್ರೆ ಅವ್ರದ್ದು ಹಾಗೆ ಈ ತರ ಇದೆ ಪಿಕ್ಕಿಂಗ್, ಅಂದ್ರೆ ಈಗ ಈ ತರ ಬಿದ್ದ ಗೋಡಂಬಿಯನ್ನೇ ನಾವು ತಕೊಂಡು ಬರುವಂತದ್ದು. ಮತ್ತೆ ಲೋಕಲ್ ಈ ನಾಡ ಬೀಜ ಅಂತ ಹೇಳ್ತಾರಲ್ಲ, ಅದನ್ನ ತಕೊಳ್ಳುದಿಲ್ಲ. ಇದರ ಹೈಬ್ರಿಡ್ ಮಾತ್ರ ಪುತ್ತೂರಿಂದ ಯಾರ್ಯಾರು ಮಾಡಿದ್ದಾರೆ ಅಂತವರಿಗೆ ಮಾತ್ರ ಮಾರ್ಕೆಟ್ ಇಂದ 10 ರೂಪಾಯಿ 15 ರೂಪಾಯಿ ಹೆಚ್ಚು ಕೊಡ್ತೇವೆ. ಯಾಕಂದ್ರೆ ಅವರು ಡ್ರೈ ಮಾಡಬೇಕು, ಚಂದ ಡ್ರೈ ಮಾಡಿ ಒಣಗಿಸ್ಬೇಕು. ಮುಂದೆ ಮಾತ್ರ ಇದ್ರೆ ಮಾತ್ರ ನಾವು ತಗೊಳ್ತೇವೆ. ಸರ್, ಈಗ ನೀವೇ ಹೇಳಿದ್ರಿ ಏನಪ್ಪಾ ಅಂತಂದ್ರೆ 3.5 ಇಂದ 4 ಟನ್ ನಿಮ್ದು ಗೋಡಂಬಿ ಬೀಜ ಒಟ್ಟೆ 6 ಎಕರೆಯಿಂದ ನಿಮ್ಗೆ ತೆಗಿತಾ ಇದೆ. 4.5 ಇಂದ 5 ಎಕರೆ 5 ಎಕರೆಯಿಂದ 3.5 ಇಂದ 4 ಟನ್ ಗೇರು ಬೀಜ ಬರ್ತಾ ಇದೆ ಅನ್ಕೊಂಡು, ಈ ಅಷ್ಟನ್ನು ನೀವು ನಿಮ್ಮ ಸಂಸ್ಕರಣಾ ಘಟಕದಲ್ಲಿ ಉಪಯೋಗಿಸ್ಬೋದು. ಹೌದೌದು ಅಲ್ವಾ? ಹೊರಗಡೆ ಮಾರೋದು ಇಲ್ಲ. ಓಕೆ. ನಾವು ಅದು ಫಸ್ಟ್ ಇದು ಮಾಡಿದಾಗ ನಾವು ಇದೇ ಟೈಪ್ ತಗೊಂಡೋಗಿ ಕೊಡ್ತಾ ಇದ್ವಿ, ಎಲ್ಲ ಫ್ಯಾಕ್ಟ್ರಿಗಳಿಗೆ ಕೊಡ್ತಾ ಇದ್ವಿ. ಮತ್ತೆ ಅದು ನಮಗೆ ಯಾಕೋ ನಮಗೆ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಯಾಕಂದ್ರೆ ನಾವೆಲ್ಲ ಅಷ್ಟು ಕಷ್ಟ ಬಂದು ಮಾಡುವಾಗ ನಮಗೆ ಅದರಲ್ಲಿ ಉಳಿತಾಯ ಅಂತ ಏನು ಬರಲಿಲ್ಲ. ಎಷ್ಟೇ ನೀವು ಪ್ರೊಡಕ್ಷನ್ ಮಾಡಿ 1 to double ಮಾಡಿದ್ರು ನಿಮ್ಗೆ ಅದರಲ್ಲಿ ಹೆಚ್ಚು ಖರ್ಚು ಉಂಟಲ್ಲ. ಇನ್ನು ಒಂದು ಕೃಷಿ, ಕೆಲವರು ಹೇಳ್ತಾರೆ ಅದು ಗೇರು ಕೃಷಿಯಲ್ಲಿ ನಿಮಗೆ ಅಡಿಕೆ ಕೃಷಿ ಉಂಟಲ್ಲ, ಅಡಿಕೆ ಕೃಷಿಯಲ್ಲಿ ಬಂದ ಲಾಭವನ್ನ ಇಲ್ಲಿ ಹಾಕಿ ಅಂತ. ಆ ಟೈಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಲಾಭ ಹಾಕಬಹುದು, ಇದರಿಂದ ಮತ್ತೆ ಲಾಭ ಬರೋದಿದ್ರೆ ಹಾಕ್ಬೋದಲ್ಲ. ಹಾಗೆ ಇದು ಯಾವುದೇ ಲಾಭ ಇಲ್ಲ, ಯಾವ್ದಕ್ಕಾರೆ ಯಾರು ಮಾಡ್ತಾರೆ. ಇವತ್ತು ಗೇರು ಕೃಷಿ ಅದಕ್ಕೋಸ್ಕರ ಗೇರು ಕೃಷಿ ಹಿಂದೆ ಉಳಿದಂಥದ್ದು. ಸರಿ, ನಾನು ಅದೇ ಕೇಳ್ತೀನಿ, ಅದು ಮುಂದೆ ಸಂಸ್ಕರಣೆಗೆ ಅದಕ್ಕೆ ಬಂದಂತ ಅಲ್ಲಿ ಮಾತಾಡೋ ತೊಂದರೆ ಇಲ್ಲ. ಈಗ ಸಾಮಾನ್ಯವಾಗಿ ಈ ಗೋಡಂಬಿ ಕೃಷಿ ಅಂದರೆ ನೀವು ಸಂಸ್ಕರಣೆ ಬಿಟ್ಟಕ್ಕೆ ಹಂಗಲ್ಲ, ನೀವು ತಗೊಂಡೋಗಿ ಡೈರೆಕ್ಟ್ ಬೇರೆಯವ್ರಿಗೆ ಮಾರ್ತೀರಿ. ಹೌದು, ಸೇಮ್ ಈಗ ಸಂಸ್ಕರಣಾ ಘಟಕದ ದೊಡ್ಡ ಫ್ಯಾಕ್ಟರಿ ಅವ್ರಿಗೆ ಮಾರ್ತೀರಿ ಅಂತಲೇ ಇಟ್ಕೊಳ್ಳುವ. ಆ ರೀತಿ ಮಾರೋದಾದರೆ ನಿಮ್ಮ ಪ್ರಕಾರ ಗೋಡಂಬಿ ಕೃಷಿ, ಈಗ ಅಡಿಕೆ ಆ ವಿಷಯದಂತೂ ಬೇಡ, ಎಂತ ಮಾಡಿದ್ರು ಅಡಿಕೆಯನ್ನು ಈಗಿರೋ ರೇಟಿಗೆ ಅಂತ ಬಿಡ್ಸೋಕ್ಕಾಗಲ್ಲ ಬೇಡ, ಸಾಮಾನ್ಯ ಒಬ್ಬ ರೈತರಿಗೆ ಗೋಡಂಬಿ ಕೃಷಿ ಲಾಭದಾಯಕವೋ ಮಾಡಬಹುದು ಹೇಗೆ ಅಂತ ನಿಮ್ಮ ಅಭಿಪ್ರಾಯ? ಮಾಡ್ಬೋದು. ಇದರಲ್ಲಿ ನಿಮಗೆ ಮಿನಿಮಮ್ ಒಂದು 160 ರೂಪಾಯಿ ಆದರೂ ಅವರಿಗೆ ಬೆಲೆ ಸಿಗಬೇಕು. ಅಂದ್ರೆ ಅದು ಕ್ವಾಲಿಟಿ ಮೇಲೆ ಹೋಗ್ತದೆ. ನೀವು ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ 160, 75ವರೆಗೆ ಕೊಡ್ಬೋದು, 75 ರೂಪಾಯಿವರೆಗೆ. ಅಂದ್ರೆ ಅಷ್ಟು ಒಳ್ಳೆ ಸಿಲೆಕ್ಟೆಡ್ ಮಾಡಿ ಅದರಲ್ಲಿ ಒಳ್ಳೆ ಟೈಪ್ ಮೇಂಟೈನ್ ಮಾಡಿದ್ರೆ 170 ರೂಪಾಯಿಗಳಿದ್ರೆ ಆರಾಮಾಗಿ ಅವರು ಮೇಂಟೈನ್ ಮಾಡ್ತಾರೆ. ಈಗ ಈ ವರ್ಷ ಫಸ್ಟಿಗೆ 162, 63 ರೂಪಾಯಿವರೆಗೆ ಬೆಲೆ ಇತ್ತು. ಮತ್ತೆ ಈಗ ಮತ್ತೆ ಕ್ರಾಪ್ ಬರ್ತಾ ಉಂಟಲ್ಲ, ಬರುವಾಗ ಏನಾಗ್ತದೆ ಅಂದ್ರೆ ಹಸಿ ಎಲ್ಲ ಬರ್ತದೆ ಮಾರ್ಕೆಟ್ ಅಲ್ಲಿ. ಹಾಗೆ 145, 50ರವರೆಗೆ ಪರ್ಚೇಸ್ ಮಾಡ್ತಾರೆ. ನೀವು ಅದೇ ಹೇಳಿದ್ರಿ, ಒಳ್ಳೆ ಗುಣಮಟ್ಟವನ್ನು ಮೇಂಟೈನ್ ಮಾಡಿದ್ರೆ ಎಲ್ಲರೂ 160, 165 ರೂಪಾಯಿ ಕೊಟ್ಟೆ ತಗೊಳ್ತಾರೆ. ಅಷ್ಟು ಬೆಲೆ ಬಂದ್ರೆ ಒಳ್ಳೆ ಲಾಭ, ಒಳ್ಳೆ ಇದು ಬರ್ತದೆ. ಸರ್, ನಾವು ನಿಮ್ಮ ಹತ್ರ ಅಂದರೆ ಇಲ್ಲಿ ಮಾತಾಡ್ಸೋಕೆ ಶುರು ಮಾಡಿದ್ದು, ನಾವು ಆ್ಯಕ್ಚುಲಿ ಬಂದಿದ್ದು ನಿಮ್ಮ ಸಂಸ್ಕರಣಾ ಘಟಕಕ್ಕೆ ಹೋಗಿ ಅಲ್ಲಿ ಮಾತಾಡ್ಸುವಂತ. ಆದರೆ ಅದಕ್ಕಿಂತ ಮೊದಲು ನಿಮ್ಮ ಗೋಡಂಬಿ ಬೆಳೆ ಅನುಭವವನ್ನು ತೊಗೊಬೇಕು. ಯಾಕೆಂದರೆ ನಾವು ಮುಂದೆ ಏನೇ ಮಾತಾಡೋದಿದ್ರು ಗೋಡಂಬಿ ಬೆಳೆ ಅನುಭವದಿಂದ ಇಟ್ಕೊಂಡೆ ಮುಂದೆ ಮಾತಾಡೋದು. ಅದಕ್ಕೆ ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ನಿಮ್ಮ ಗೋಡಂಬಿ ಬೆಳೆಯ ಅನುಭವದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ. ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟರಿ ಸರ್, ಅದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿಯ ಪರವಾಗಿ ತಮಗೆ ಧನ್ಯವಾದ.
ಇಷ್ಟೋ ತನಕ ನಮಗೆ ವಿಶ್ವಕೇಶವ ಸರ್ ಅವರು ಗೋಡಂಬಿ ಬೆಳೆ ಬಗ್ಗೆ ಅವರ ಅನುಭವವನ್ನು, ಅವರ ಅಭಿಪ್ರಾಯವನ್ನು ನಮಗೆ ತಿಳಿಸ್ತಾ ಇದ್ರಾಗಿತ್ತು. ಅವರು ಗೇರು ಕೃಷಿಗೆ ಯಾಕೆ ಬಂದರು, ಹೇಗೆ ಬಂದರು, ಏನು ಮಾಡಿದ್ರು, ಇಲ್ಲಿ ಮುಂಚೆ ಹೇಗಿತ್ತು ಜಮೀನು, ಯಾವ್ಯಾವ ತಳಿಗಳನ್ನು ಹಾಕಿದ್ದಾರೆ, ಇವರೇನಪ್ಪ ಅಂತಂದರೆ ಒಂದು ಬೇಗ ಬರುವಂಥ ತಳಿ ಹಾಕಿದ್ದಾರೆ, ಇನ್ನೊಂದನ್ನು ಸ್ವಲ್ಪ ಲೇಟಾಗಿ ಬರುವಂಥ ತಳಿಗಳು ಹಾಕಿದ್ದಾರೆ. ಯಾಕೆ ಹೀಗೆ ಮಾಡಿದ್ರೆ ಏನು ಉಪಯೋಗ ಅನ್ನೋದ್ರ ಬಗ್ಗೆ, ಇಲ್ಲಿ ಅಂದರೆ ಪುತ್ತೂರು ಸುತ್ತಮುತ್ತ ಕರಾವಳಿ ಭಾಗದಲ್ಲಿ ಗೋಡಂಬಿ ಕೃಷಿ ಹೇಗಿದೆ, ಏನು ಸಮಸ್ಯೆಗಳಿದೆ, ಅದನ್ನು ಇವರು ಯಾವ ರೀತಿ ಸರಿಪಡಿಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಇರಬಹುದು. ಒಟ್ಟಾರೆ ಗೋಡಂಬಿ ಬೇಸಾಯ ಕ್ರಮಗಳ ಬಗ್ಗೆ ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಟ್ಟರು. ನಾವು ಇಲ್ಲಿ ಬಂದಿದ್ದು ಮುಖ್ಯವಾಗಿ ಇವರದ್ದು ಗೋಡಂಬಿ ಸಂಸ್ಕರಣಾ ಘಟಕ ಇದೆ, ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡುವ ಅಂತ ಅಂದ್ಕೊಂಡು. ಆದರೆ ಅವರು ಗೋಡಂಬಿ ಸಂಸ್ಕರಣಾ ಘಟಕದ ಬಗ್ಗೆ ಮಾತಾಡ್ಸೋಕ್ಕಿಂತ ಮುಂಚೆ ಅವರು ಗೋಡಂಬಿ ಕೃಷಿಯಲ್ಲಿ ಅವರ ಅಭಿಪ್ರಾಯಗಳನ್ನು, ಅವರ ಅನುಭವವನ್ನು ನಿಮಗೆ ತಿಳಿಸ್ಬೇಕು. ಅದಾದ ಮೇಲೆ ಗೋಡಂಬಿಯ ಒಂದು ಸಂಸ್ಕರಣಾ ಘಟಕದ ಬಗ್ಗೆ ಮಾಹಿತಿ ಕೊಡಬೇಕು. ಅದರ ಬಗ್ಗೆ ಕೂಡ ಕಾರ್ಯಕ್ರಮ ಮಾಡೋದಿದೆ, ಅದನ್ನು ಕೂಡ ನಿರೀಕ್ಷಿಸಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.